Hello dear students, let us continue the next part of living world, that is about the binomial nomenclature and related aspects. In the previous video I explained about the four basic processes of taxonomy. It is characterization, identification, classification and nomenclature. The classification of plants started by Carolus Linnaeus. He is called father of taxonomy. And today I am going to explain the most important bit of the chapter, that is binomial nomenclature. Nomenclature ಅಂದ್ರೇನು already study ಮಾಡಿರಿ. It is standardization of the names so that the name will not create any confusion all over the world. ಲೋಕಲ್ ನೇಮ್ಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡೋದಕ್ಕೆ ಅಂದರೆ ಒಂದೇ ಒಂದು ಕಾಮನ್ ಭಾಷೆ ಒಳಗೆ ವೈಜ್ಞಾನಿಕ ಹೆಸರುಗಳನ್ನು ಕೊಡೋದಕ್ಕೆ ಏನಂತ ಕರೀತಾರೆ, nomenclature ಅಂತ ಕರೀತಾರೆ. The local names are also called vernacular names. ಲೋಕಲ್ ನೇಮ್ಸಿಗೆ ವರ್ನ್ಯಾಕ್ಯುಲರ್ ನೇಮ್ಸ್ ಅಂತಲೂ ಕರೀತಾರೆ. ಈ ಸೈಂಟಿಫಿಕ್ ನೇಮಿಂಗ್ ಸಿಸ್ಟಮ್ಮಿಗೆ nomenclature ಅಂತ ಕರಿತೀವಿ. Then question is, how the scientific names should be? ವೈಜ್ಞಾನಿಕ ಹೆಸರುಗಳು ಯಾವ ರೀತಿ ಇರಬೇಕು ಅಥವಾ ಯಾವುದನ್ನು ನಾವು ವೈಜ್ಞಾನಿಕ ಹೆಸರು ಅಂತ ಕರಿಬೇಕು? ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಸೈಂಟಿಫಿಕ್ ನೇಮನ್ನು ತಗೋರಿ, ಒಂದು ಸ್ವಲ್ಪ ಕೇಳಲಿಕ್ಕೆ ವಿಚಿತ್ರ ಅನ್ನಿಸ್ತಾವೆ. ಈಗ ಶೇಂಗಾ, ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳಿದೆ, ಶೇಂಗಾ ನಾವು ಕನ್ನಡ ಒಳಗೆ ಆಡು ಭಾಷೆ ಒಳಗೆ ಕರೆಯುವಂಥ ಹೆಸರು ನೆಲಗಡಲೆನೂ ಅನ್ನಬಹುದು, ಶೇಂಗಾನೂ ಅನ್ನಬಹುದು, ಕಡಲೆ ಬೀಜ ಕಡಲೆಕಾಯಿನೂ ಅನ್ನಬಹುದು. ಇದ್ರದ್ದು ಸೈಂಟಿಫಿಕ್ ನೇಮ್ ತಗೊಂಡ್ರೆ, ದ ಸೈಂಟಿಫಿಕ್ ನೇಮ್ ಆಫ್ ಶೇಂಗಾ ಆರ್ ಗ್ರೌಂಡ್ನಟ್ ಈಸ್ ಅರಾಚಿಸ್ ಹೈಪೋಜಿಯಾ. ಅರಾಚಿಸ್ ಹೈಪೋಜಿಯಾ ಇದು ಒಂದೇನೋ ಬೇರೆ ಭಾಷೆನೇ ಅಂತ ಅನ್ನಿಸ್ತದೆ. ಅಂದರೆ ರೆಗ್ಯುಲರ್ ಆಗಿ ನಾವು ಬಳಕೆ ಮಾಡುವಂಥ ಭಾಷೆ ಅಲ್ಲ. ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ, ಬನಾನಾ, ಮೂಸಾ ಪ್ಯಾರಡೈಸಿಕಾ, ಜೇನು ನೊಣ, ಹನಿ ಬಿ, ಏಪಿಸ್ ಇಂಡಿಕಾ. ಸೊ ಇವೆಲ್ಲ ಟರ್ಮ್ಗಳು ಒಂಥರ ವಿಚಿತ್ರ ಭಾಷೆದೇ ಅನ್ನಿಸ್ತವೆ. ಅಂದರೆ ಎಲ್ಲ ಸೈಂಟಿಫಿಕ್ ನೇಮ್ಸ್ಗಳಿಗೆ ಒಂದೇ ಭಾಷೆನ ಬಳಸ್ತಾರೆ. ದಟ್ ಈಸ್ ವೈ ದೇ ಆರ್ ಯೂನಿಫಾರ್ಮ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಾದ್ಯಂತ ಎಲ್ಲೇ ಹೋದ್ರೂ ಕೂಡ ವೈ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ಸೈಂಟಿಫಿಕ್ ವರ್ಡ್ಸ್. ಸೈಂಟಿಫಿಕ್ ನೇಮ್ಸ್ ಒಳಗೆ ಯಾಕೆ ಚೇಂಜ್ ಆಗಂಗಿಲ್ಲ ಅಂದರೆ, ಬಿಕಾಸ್ ದೇ ಆರ್ ಗಿವನ್ ಇನ್ ಒನ್ ಲ್ಯಾಂಗ್ವೇಜ್. ಆ ಸೈಂಟಿಫಿಕ್ ನೇಮ್ಗಳು ಯಾವ ರೀತಿ ಇರಬೇಕು ಅಂತ ಡಿಫೈನ್ ಮಾಡೋದನ್ನೇ ಬೈನಾಮಿಯಲ್ ನಾಮೆನಿಕ್ಲೇಚರ್. ಇದನ್ನು ನೀವು ಕನ್ನಡ ಒಳಗೆ ದ್ವಿನಾಮಕರಣ ಪದ್ಧತಿ ಅಂತ ಕಲ್ತಿರ್ತೀರಿ. ಆ ದ್ವಿನಾಮಕರಣ ಪದ್ಧತಿ ಅನ್ನೋದಕ್ಕೇನೆ ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ binomial nomenclature. So what is binomial nomenclature? What is the definition? The system of providing a name with two components is called binomial nomenclature. What is this? Bi andre ಎರಡು, nomial ಅಂತಂದರೆ names, nomenclature ಅಂತಂದರೆ ನೇಮ್ಸನ್ನು ಕೊಡೋದು. ಯಾವುದೇ ಒಂದು ವೈಜ್ಞಾನಿಕ ಹೆಸರನ್ನು ತಗೊಂಡಾಗ ಅದು ಸೈಂಟಿಫಿಕ್ ನೇಮ್ ಅಂತ ಕರೆಸ್ಕೋಬೇಕಾದ್ರೆ ಇಟ್ ಮಸ್ಟ್ ಕಂಟೇನ್ಸ್ ಟೂ ನೇಮ್ಸ್. ಒಂದು ನೇಮು ಒಳಗೆ ಎರಡು ಕಾಂಪೋನೆಂಟ್ಸು ಇರಲೇಬೇಕು. ಸೈಂಟಿಫಿಕ್ ನೇಮ್ ಅಂತ ಕರೆಸ್ಕೋಬೇಕಾದ್ರೆ ದ ನೇಮ್ ಶುಡ್ ಕಂಟೇನ್ ಟೂ ಕಾಂಪೋನೆಂಟ್ಸ್. ಆ ಟೂ ಕಾಂಪೋನೆಂಟ್ಸ್ ಎರಡು ಅನ್ನೋದಕ್ಕೆ ಇಲ್ಲಿ ಏನಂತ ಕರಿತೀವಿ, binomial nomenclature. The system of providing a name
with two components is called binomial nomenclature. ವೈಜ್ಞಾನಿಕ ಹೆಸರುಗಳನ್ನು ಕೊಟ್ಟಾಗ ಒಂದು ಹೆಸರೊಳಗೆ ಎರಡು ಭಾಗಗಳು ಇರಬೇಕು. ಸೇ ಫಾರ್ ಎಕ್ಸಾಂಪಲ್, ನಾನು ಆವಾಗಲೇ ಹೇಳಿದೆ, ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಜಿಫೆರಾ ಇಂಡಿಕಾ. ಎಷ್ಟು ನೇಮ್ಸ್ ಅದು ಇದ್ರೊಳಗೆ, ಅಥವಾ ಎಷ್ಟು ಕಾಂಪೋನೆಂಟ್ಸ್ ಅದು? ಎರಡು. ಹೋಗ್ಲಿ, ಗೊತ್ತಿರೋದನ್ನೇ ತಗೊಳ್ಳೋಣ. ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾನ್? ಮನುಷ್ಯನ ವೈಜ್ಞಾನಿಕ ಹೆಸರು ಯಾವುದು? ಹೋಮೋ ಸೇಪಿಯನ್ಸ್. ಹೋಮೋ ಈಸ್ ಒನ್ ಕಾಂಪೋನೆಂಟ್, ಸೇಪಿಯನ್ಸ್ ಈಸ್ ಅನದರ್ ಕಾಂಪೋನೆಂಟ್. ಅಂದ್ರೆ ಒಂದು ಹೆಸರು ಒಳಗೆ ಹೋಮೋ ಸೇಪಿಯನ್ಸ್ ಅನ್ನೋದು ಒಂದೇ ಹೆಸರು, ಬಟ್ ಇದ್ರೊಳಗೆ ಎಷ್ಟು ಕಾಂಪೋನೆಂಟ್ ಬಂದು? ಎರಡು ಕಾಂಪೋನೆಂಟ್. ಈ ಎರಡೆರಡು ಕಾಂಪೋನೆಂಟ್ಗಳನ್ನು ಹೊಂದಿರೋ ಅಂಥ ಹೆಸರುಗಳನ್ನು ಕೊಡೋ ಪದ್ಧತಿಗೆ ಏನಂತ ಕರೀತಾರ? ಬೈನಾಮಿಯಲ್ ನಾಮಿನಿಕ್ಲೇಚರ್. ದ ಸಿಸ್ಟಮ್ ಆಫ್ ಪ್ರೊವೈಡಿಂಗ್ ಅ ನೇಮ್ ವಿತ್ ಟೂ ಕಾಂಪೋನೆಂಟ್ಸ್ ಈಸ್ ಕಾಲ್ಡ್ ಬೈನಾಮಿಯಲ್ ನಾಮಿನಿಕ್ಲೇಚರ್. ದಟ್ ಈಸ್ ವೈ whatever the scientific name, whichever is the scientific name, always it contains two components. ನೀವು ಯಾವುದೇ ವೈಜ್ಞಾನಿಕ ಹೆಸರನ್ನು ತಗೋರಿ, ಯಾವುದು ಸಿಂಗಲ್ ನೇಮ್ ಇರೋದೇ ಇಲ್ಲ. ಒಂದು ನೇಮ್ ಒಳಗೆ ಎರಡು ಕಾಂಪೋನೆಂಟ್ಸು ಇದ್ದೇ ಇರ್ತಾವ. ಮೂಸಾ ಪ್ಯಾರಡೈಸಿಕಾ, ಮೂಸಾ ಈಸ್ ಒನ್ ಕಾಂಪೋನೆಂಟ್, ಪ್ಯಾರಡೈಸಿಕಾ ಈಸ್ ಅನದರ್ ಕಾಂಪೋನೆಂಟ್. ಈ ಮೂಸಾ ಪ್ಯಾರಡೈಸಿಕಾ ಅನ್ನೋದು ಎದರದ ಸೈಂಟಿಫಿಕ್ ನೇಮ್ ಅದ? ಇಟ್ ಈಸ್ ದ ನೇಮ್ ಆಫ್ ಬನಾನಾ. ಹನಿ ಬಿ, ಏಪಿಸ್ ಇಂಡಿಕಾ. ಏಪಿಸ್ ಈಸ್ ಒನ್ ಕಾಂಪೋನೆಂಟ್, ಇಂಡಿಕಾ ಈಸ್ ಅನದರ್ ಕಾಂಪೋನೆಂಟ್. ಅಗೇನ್ one name consists of two components. This naming system is called binomial nomenclature. Hope this definition is clear for you. ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ನೇಮಿಂಗ್ ಸಿಸ್ಟಮ್ನ ಯಾರು ಪ್ರಪೋಸ್ ಮಾಡಿದ್ರು? ದ ಬೈನಾಮಿಯಲ್ ನೇಮಿಂಗ್ ಸಿಸ್ಟಮ್ ಈಸ್ ಪ್ರಪೋಸ್ಡ್ ಬೈ Carolus Linnaeus. That is why Carolus Linnaeus is called father of taxonomy. ಕ್ಲಾಸಿಫಿಕೇಶನ್ ಹೆಂಗೆ ಮಾಡಬೇಕು, ಕ್ಲಾಸಿಫಿಕೇಶನನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡಬೇಕು, ಆ್ಯಂಡ್ ಸೈಂಟಿಫಿಕ್ ನೇಮ್ಗಳನ್ನು ಎರಡೆರಡು ಕಾಂಪೋನೆಂಟ್ ಇರೋ ರೀತಿ ಕೊಡಬೇಕು ಅಂತ ಪರಿಚಯಿಸಿಕೊಟ್ಟವರು ಯಾರು? ಕ್ಯಾರೋಲಸ್ ಲೀನಿಯಸ್. ದ ಬೈನಾಮಿಯಲ್ ನಾಮಿನಿಕ್ಲೇಚರ್, this system of naming is proposed by Carolus Linnaeus. then ಪ್ರಶ್ನೆ ನಾನು ಅವಾಗಿನಿಂದ ಹೇಳಿಕತ್ತೀನಿ, ಸೈಂಟಿಫಿಕ್ ನೇಮ್ಸ್ ಅಂದರೆ ಅದರೊಳಗೆ ಎರಡು ಕಾಂಪೋನೆಂಟ್ ಇರಬೇಕು. ಸಿಂಗಲ್ ನೇಮ್ ವಿತ್ ಟೂ ಕಾಂಪೋನೆಂಟ್ಸ್ ರೀಪ್ರೆಸೆಂಟ್ಸ್ ಬೈನಾಮಿಯಲ್ ನಾಮಿನಿಕ್ಲೇಚರ್. ಒಂದು ಹೆಸರು ಒಳಗೆ ಎರಡೆರಡು ಭಾಗಗಳು ಇದ್ದಾಗ ಅದನ್ನೇನಂತ ಕರಿತೀವಿ? Binomial nomenclature. Then question arises, what are those two components? ಅವು ಎರಡು ಕಾಂಪೋನೆಂಟ್ಗಳು ಯಾವವ? The two components are, you need to remember this one. ಈ ಟರ್ಮ್ಗಳನ್ನು ನೀವು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿ ನೀವು CET ಎಕ್ಸಾಮ್, ನೀಟ್ ಎಕ್ಸಾಮ್ ಬರೆಯೋವರೆಗೂ ಫಿಕ್ಸ್ ಆಗಿ ನಿಮ್ಮ ತಲೆ ಒಳಗೆ ಉಳ್ಕೋಬೇಕು. ಸೈಂಟಿಫಿಕ್ ನೇಮ್ಸ್ ಯಾವಾಗ್ಲೂ ಎರಡು ಕಾಂಪೋನೆಂಟ್ಗಳನ್ನು ಹೊಂದಿರ್ತಾವ. ಈ ನೇಮಿಂಗ್ ಸಿಸ್ಟಮಿಗೆ ಏನಂತ ಕರೀತಾರ? ಬೈನಾಮಿಯಲ್ ನಾಮಿನಿಕ್ಲೇಚರ್. ಆ್ಯಂಡ್ ಹೂ ಪ್ರಪೋಸ್ಡ್ ದ ಬೈನಾಮಿಯಲ್ ನಾಮಿನಿಕ್ಲೇಚರ್? ಪ್ರಪೋಸ್ಡ್ ಬೈ ಕ್ಯಾರೋಲಸ್ ಲೀನಿಯಸ್. ಆ್ಯಂಡ್ ದ ಟೂ ಕಾಂಪೋನೆಂಟ್ಸ್ ಆಫ್ ಸೈಂಟಿಫಿಕ್ ನೇಮ್ಸ್ ಆರ್, ಫಸ್ಟ್ ಒನ್ ಈಸ್ ಜನರಿಕ್ ನೇಮ್. ಸೈಂಟಿಫಿಕ್ ನೇಮ್ ಒಳಗಿರೋ ಅಂಥ ಎರಡು ಕಾಂಪೋನೆಂಟ್ಸ್ ಒಳಗೆ, ಅಂದರೆ ಎರಡು ಭಾಗದೊಳಗೆ, ಒಂದನೇದಕ್ಕೆ ಏನಂತ ಕರೀಬೇಕು? ಜನರಿಕ್ ನೇಮ್ ಅಂತ ಕರೀಬೇಕು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಎಪಿಥೆಟ್. ಎರಡನೇದಕ್ಕೆ ಏನಂತ ಕರೀತಾರ? ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿಬೇಕು. ಒಂದನೇದಕ್ಕೆ ಜನರಿಕ್ ನೇಮ್ ಅಂತ ಕರಿಬೇಕು. ಹೌ ಇಟ್ ಈಸ್ ಆಸ್ಕ್ಡ್? ಇದನ್ನು ಹೆಂಗೆ ಕೇಳ್ತಾರೆ? ನೇಮ್ ದ ಟೂ ಕಾಂಪೋನೆಂಟ್ಸ್ ಆಫ್ ಎ ಸೈಂಟಿಫಿಕ್ ನೇಮ್. ಸೈಂಟಿಫಿಕ್ ನೇಮ್ ಒಳಗಿರೋ ಅಂಥ ಎರಡು ಕಾಂಪೋನೆಂಟ್ ಯಾವುವು ಅದನ್ನು ಬರೀರಿ. ಸೈಂಟಿಫಿಕ್ ನೇಮ್ ಒಳಗಿರೋ ಅಂಥ ಎರಡು ಕಾಂಪೋನೆಂಟ್ ಅಂದರೆ, ಒನ್ ಈಸ್ ಜನರಿಕ್ ನೇಮ್, ಇಟ್ ಈಸ್ ಆಲ್ವೇಸ್ ಫಸ್ಟ್ ಕಾಂಪೋನೆಂಟ್, ಆ್ಯಂಡ್ ಅನದರ್ ಈಸ್
ಸ್ಪೆಸಿಫಿಕ್ ನೇಮ್ ಅಂತಲೂ ಬರೀಬಹುದು ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಅಂತಲೂ ಬರೀಬಹುದು. ಸೊ ದೀಸ್ ಆರ್ ದ ಟೂ ಕಾಂಪೋನೆಂಟ್ಸ್. ಈ ಎರಡು ಕಾಂಪೋನೆಂಟ್ ಕೂಡಿಸಿ ಒಂದು ನೇಮ್ ಆಗ್ತದ. ಆ ನೇಮನ್ನೇ ನಾವು ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ. ಆ ಸೈಂಟಿಫಿಕ್ ನೇಮ್ಗಳನ್ನು ಕೊಡೋವಂಥ ಪದ್ಧತಿಗೆ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಬೈನಾಮಿಯಲ್ ನಾಮಿನಿಕ್ಲೇಚರ್. ದ ಫಸ್ಟ್ ಕಾಂಪೋನೆಂಟ್ ಈಸ್ generic name and the second component is the specific name or specific epithet. Then moving to the next one. ಸೊ ಇಲ್ಲೇ ಒಂದು ಟರ್ಮನ್ನು ನಾನು ರೀಪ್ರೆಸೆಂಟ್ ಮಾಡೀನಿ. I have given the scientific name of mango. What is the scientific name of mango? Mangifera indica. ಎಷ್ಟು ಕಾಂಪೋನೆಂಟ್ ಅವ ಇದ್ರೊಳಗೆ? 2 components. Mangifera is one component and indica is another component. ಈ ಎರಡು ಕಾಂಪೋನೆಂಟ್ ಒಳಗೆ ಮ್ಯಾಂಜಿಫೆರಾ ಏನನ್ನ ರೀಪ್ರೆಸೆಂಟ್ ಮಾಡ್ತದ ಆ್ಯಂಡ್ ಇಂಡಿಕಾ ಏನನ್ನ ರೀಪ್ರೆಸೆಂಟ್ ಮಾಡ್ತದ? ಸೊ ಇನ್ ದಿಸ್ ಸೈಂಟಿಫಿಕ್ ನೇಮ್ Mangifera indicates genus name and indica represents species name. Mangifera ಅನ್ನೋದು ಜೀನಸ್ ನೇಮನ್ನು ಫಸ್ಟ್ ಕಂಪೋನೆಂಟ್ ಆಗ್ತದ, ಜೀನಸ್ ನೇಮನ್ನು ರೀಪ್ರೆಸೆಂಟ್ ಮಾಡ್ತದ. ಇಂಡಿಕಾ ಅನ್ನೋದು ಸೆಕೆಂಡ್ ಕಾಂಪೋನೆಂಟ್ ಆಗ್ತದ ಆ್ಯಂಡ್ ಇಟ್ ಈಸ್ ರೀಪ್ರೆಸೆಂಟಿಂಗ್ ದ ಸ್ಪೀಸೀಸ್ ಎಪಿಥೆಟ್ ಆರ್ ಸ್ಪೀಸೀಸ್ ನೇಮ್. ದೆನ್ ಒನ್ ಸೆಂಟೆನ್ಸ್. The scientific names ensure that each organism has only one name. This is important. Local names are the local names are varying from one area to another area. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ and from one language to another language they are changing. But scientific names ಆ ಥರ ಅಲ್ಲ. The scientific names are always commonly used all over the world. They do not vary from one area to another area. And one organism is having only one scientific name. ಒಂದು ಆರ್ಗ್ಯಾನಿಸಮ್ಗೆ ಒಂದೇ ವೈಜ್ಞಾನಿಕ ಹೆಸರು ಇರ್ತದೆ. ನೀವು ನಮ್ಮ ದೇಶದೊಳಗೆ ಸ್ಟಡಿ ಮಾಡಿರಿ ಅಥವಾ ಬೇರೆ ರಾಷ್ಟ್ರಗಳಿಗೆ ಹೋಗ್ರಿ, when you go from country to country, there will be no change in the scientific name because every organism is having only one scientific name. And scientific name ಒಳಗೆ ಎಷ್ಟು ಕಾಂಪೋನೆಂಟ್ಸ್ ಇರ್ತಾವ? 2 components. ಫಸ್ಟ್ ಕಾಂಪೋನೆಂಟ್ ಏನನ್ನು ರೀಪ್ರೆಸೆಂಟ್ ಮಾಡ್ತದ? ಜೀನಸ್ ನೇಮ್ ಆ್ಯಂಡ್ ಸೆಕೆಂಡ್ ಕಾಂಪೋನೆಂಟ್ ರೀಪ್ರೆಸೆಂಟ್ಸ್ ದ ಸ್ಪೀಸೀಸ್ ನೇಮ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಈ ಎರಡು ಶಬ್ದನ ನೀವು ಸ್ವಲ್ಪ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಬೊಟಾನಿಕಲ್ ನೇಮ್ಸ್ ಆರ್ ಬೇಸ್ಡ್ ಆನ್ ದ ರೂಲ್ಸ್ ಇನ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್, ICBN. ICBN, ಎಕ್ಸ್ಪ್ಯಾಂಡ್ ICBN. ಇದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ. I for international, C for code for. ಇಲ್ಲೇ ಈ ಸಿಂಗಲ್ ಸಿ ಅನ್ನೋದು ಕೋಡ್ ಆ್ಯಂಡ್ ಫಾರ್ ಎರಡಕ್ಕೂ ಸೇರಿಸೇ ಹೇಳಬೇಕು. ಮತ್ತು ಇಲ್ಲಿ ಎಫ್ ಇಲ್ಲಲ್ರಿ ಇದನ್ನಾಕೆ ಫಾರ್ ಅಂತ ಬರೀಬೇಕು ಅಂತ ಅನ್ನೋ ಹಂಗಿಲ್ಲ. ಇಲ್ಲೇ ಸಿ ಇದ್ದದ್ದನ್ನು ಎರಡಕ್ಕೂ ಅಟ್ಯಾಚ್ ಮಾಡ್ತದೆ ಕೋಡ್ ಫಾರ್. ಬಿ ಫಾರ್ ಬೊಟಾನಿಕಲ್ ಆ್ಯಂಡ್ ಎನ್ ಫಾರ್ ನಾಮಿನಿಕ್ಲೇಚರ್. ಅಂದರೆ ವೆನ್ ಅ biologist provides a scientific name to a plant. ಒಬ್ಬ ಜೀವವಿಜ್ಞಾನಿ ಒಂದು ಸಸ್ಯಕ್ಕೆ ವೈಜ್ಞಾನಿಕ ಹೆಸರನ್ನು ಇಡಬೇಕಾದ್ರೆ ಅವರು ಕೆಲವು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ, ಕೆಲವು ಪದ್ಧತಿಗಳನ್ನು ಅನುಸರಿಸಬೇಕಾಗ್ತದೆ. ಆ ರೂಲ್ಸನ್ನು ಯಾವುದು ಕೊಡ್ತದೆ? ದ ರೂಲ್ಸ್ ಫಾರ್ ದ ನೇಮಿಂಗ್ ಆಫ್ ಪ್ಲಾಂಟ್ಸ್ ಈಸ್ ಗಿವನ್ ಬೈ ICBN, International Code for Botanical Nomenclature. International Code for Botanical Nomenclature. This provides the rules for providing scientific names to the plants. ಗಿಡಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ಇಡಬೇಕಾದ್ರೆ ಕೆಲವು ರೂಲ್ಸ್ಗಳನ್ನು, ಪದ್ಧತಿಗಳನ್ನು,
ಯಾವುದು ಪ್ರೊವೈಡ್ ಮಾಡ್ತದ? ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್. ಬಿಕಾಸ್ ಬಾಟ್ನಿ ಇಟ್ ಈಸ್ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ ದ ಪ್ಲಾಂಟ್ಸ್. ಬಾಟ್ನಿ ಅಂದರೆ ಕನ್ನಡ ಒಳಗೆ ಸಸ್ಯಶಾಸ್ತ್ರ, ಅಂದರೆ ಸಸ್ಯಗಳ ಬಗ್ಗೆನೇ ಮಾತ್ರ ಅಧ್ಯಯನ ಮಾಡುವಂಥ ಒಂದು ಸೆಪರೇಟ್ ಬ್ರ್ಯಾಂಚ್ ಇರ್ತದೆ. ಆ ಬೊಟಾನಿಕಲ್ ನಾಮಿನಿಕ್ಲೇಚರ್, International Code for Botanical Nomenclature, it gives information or rules for the naming of plants. ಸಸ್ಯಗಳಿಗೆ ಬೇಕಾಗಿರುವಂಥ ಸಸ್ಯಗಳಿಗೆ ವೈಜ್ಞಾನಿಕ ಹೆಸರುಗಳನ್ನು ಇಡಬೇಕಾದ್ರೆ ಏನು ರೂಲ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಯಾವುದು ಇನ್ಸ್ಟ್ರಕ್ಷನ್ಸ್ ಅಂದರೆ ಮಾಹಿತಿನ ಯಾವುದು ಕೊಡ್ತದ? ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್. ಇಟ್ ಈಸ್ ಪ್ರೊವೈಡಿಂಗ್ ದ ರೂಲ್ಸ್ ಫಾರ್ ದ ನೇಮಿಂಗ್ ಆಫ್ ಪ್ಲಾಂಟ್ಸ್. ಕರೆಕ್ಟಾಗಿ ನೆನಪಿಟ್ಕೋಬೇಕು. ಬೊಟಾನಿಕಲ್ ನೇಮ್ಸ್ ಅಂದರೆ ಸಸ್ಯಗಳಿಗಿರುವಂಥ ವೈಜ್ಞಾನಿಕ ಹೆಸರುಗಳು ಯಾವ ಆಧಾರದ ಮೇಲೆ ಇರ್ತಾವ ಅಥವಾ ಯಾವ ಪದ್ಧತಿ ರೂಲ್ಗಳನ್ನು ಫಾಲೋ ಮಾಡಿರ್ತಾವ. ದ ರೂಲ್ಸ್ ಆರ್ ಗಿವನ್ ಬೈ ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್. ಲೈಕ್ ದ್ಯಾಟ್ ಒನ್ ಮೋರ್ ಈಸ್ ದೇರ್, ICZN. This one is ICBN and this one is ICZN. ಎಕ್ಸ್ಪಾನ್ಷನ್ ನೋಡ್ರಿ, ಝಡ್ ಮಾತ್ರ ಚೇಂಜ್ ಆಗ್ತದ. ಇಲ್ಲೇ ಬಿ ಇತ್ತು, ಇನ್ಸ್ಟೆಡ್ ಆಫ್ ದ್ಯಾಟ್ ಬಿ ಹಿಯರ್ ವಿ ಹ್ಯಾವ್ ಝಡ್ and Z stands for zoological. Zoological names are based on ICZN. What is this? ನೋಡ್ರಿ, ಪ್ಲಾಂಟ್ಸಿಗೆ ನೇಮ್ ಕೊಡಬೇಕಾದ್ರೆ ರೂಲ್ಸನ್ನ ಯಾವುದು ಹೇಳ್ತದಂತ ಹೇಳಿದೆ? ICBN ಹೇಳ್ತದಂತ ಹೇಳಿದೆ. ICBN ಅಂದ್ರೇನು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್. ಮತ್ತು ಪ್ರಾಣಿಗಳಿಗೆ ಹೆಸರುಗಳನ್ನು ಕೊಡಬೇಕಲ್ಲ. when the scientific names are given to the animals including man, ಮನುಷ್ಯನನ್ನು ಸೇರಿಸಿ ಪ್ರಾಣಿಗಳಿಗೆ ಹೆಸರು ಕೊಡಬೇಕಾದ್ರೆ ಯಾವ ರೂಲ್ಗಳನ್ನು ಫಾಲೋ ಮಾಡಬೇಕು, ಅದಕ್ಕೆ ಯಾವುದು ರೂಲ್ಸನ್ನು ಕೊಡ್ತದೆ? when the scientific names are given to the animals, the rules are given by ICZN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಲಾಜಿಕಲ್ ನಾಮಿನಿಕ್ಲೇಚರ್. ಈ ICZN ಅನ್ನು ಕೊಡುವಂಥ ಮಾಹಿತಿ ಪ್ರಕಾರ, ಇನ್ಸ್ಟ್ರಕ್ಷನ್ಸ್ ಪ್ರಕಾರ, ದ ಸೈಂಟಿಫಿಕ್ ನೇಮ್ಸ್ ಆರ್ ಗಿವನ್ ಟು ದ ಆ್ಯನಿಮಲ್ಸ್. ಅಂದರೆ ಇಲ್ಲಿ ಏನು ಕನ್ಫರ್ಮ್ ಆಗ್ತದೆ ಅಥವಾ ಈ ಎಕ್ಸ್ಪ್ಲನೇಷನ್ನಿಂದ ಒಂದು ಕಾಮನ್ ಪಾಯಿಂಟ್ ಏನು ಕ್ಲಿಯರ್ ಆಗ್ತದೆ? whenever the scientific names are provided, ವೈಜ್ಞಾನಿಕ ಹೆಸರುಗಳನ್ನು ಕೊಡಬೇಕಾದ್ರೆ ಅಲ್ಲಿ ಕೆಲವು ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಬೇಕು. ರೂಲ್ಸ್ಗಳನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಿ ವೈಜ್ಞಾನಿಕ ಹೆಸರುಗಳನ್ನು ಕೊಡ್ತಾರೆ. ಈಗ